ಈ ಕತೆಯು ಒಬ್ಬ ಅಂಗವಿಕಲ ರಾಜನ ಬಗ್ಗೆ. ಆ ರಾಜನಿಗೆ ಒಂದು ಕಣ್ಣು ಮತ್ತು ಒಂದು ಕಾಲಿರಲಿಲ್ಲ. ಆದರೂ ಆತನ ರಾಜ್ಯದಲ್ಲಿ ಯಾವುದೇ ತೊಂದರೆಯಿರಲಿಲ್ಲ. ಪ್ರಜೆಗಳೆಲ್ಲರೂ ಬಹಳ ಸಂತೋಷವಾಗಿದ್ದರು ಮತ್ತು ಅಂತಹ ಉತ್ತಮ ರಾಜನನ್ನು ನೀಡಿದ್ದಕ್ಕಾಗಿ ದೇವರಿಗೆ ಧನ್ಯವಾದ ಅರ್ಪಿಸುತ್ತಿದ್ದರು. ರಾಜನಿಗೂ ಸಹ ತನಗಿರುವ ದೈಹಿಕ ಕೊರತೆಯ ಬಗ್ಗೆ ಯಾವುದೇ ದುಃಖವಿರಲಿಲ್ಲ. ಒಂದು ದಿನ ರಾಜನು ತನ್ನ ಅರಮನೆಯ ಮುಖ್ಯ ಕೋಣೆಯಲ್ಲಿ ಓಡಾಡುತ್ತಾ ತನ್ನ ಪೂರ್ವಜರ ಚಿತ್ರಗಳನ್ನು ನೋಡುತ್ತಿದ್ದನು. ನನ್ನ ತಂದೆ ಮತ್ತು ತಾತ ಎಷ್ಟು ಶೌರ್ಯವಂತರು! ಇಂತಹ ವೀರ ಮನೆತನದಲ್ಲಿ ಹುಟ್ಟಲು ನನಗೆ ಅವಕಾಶ ಸಿಕ್ಕಿದೆ ಎಂದುಕೊಂಡು ದೇವರಿಗೆ ಧನ್ಯವಾದ ಹೇಳುತ್ತಿದ್ದನು. ಕೊನೆಯಲ್ಲಿ ಒಂದು ಖಾಲಿ ಜಾಗವನ್ನು ನೋಡಿದಾಗ ರಾಜನಿಗೆ ಚಿಂತೆಯಾಯಿತು, ಏಕೆಂದರೆ ಅಲ್ಲಿ ಮುಂದೊಂದು ದಿನ ತನ್ನ ಚಿತ್ರವೇ ಬರಲಿದೆ ಎಂದು ಆತನಿಗೆ ತಿಳಿದಿತ್ತು. ರಾಜನಿಗೆ ಸಾಯುವ ಬಗ್ಗೆ ಭಯವಿರಲಿಲ್ಲ, ಆದರೆ ತನ್ನ ಚಿತ್ರ ಅಲ್ಲಿ ಹೇಗೆ ಕಾಣಿಸಬಹುದು ಎಂಬ ಚಿಂತೆ ಕಾಡತೊಡಗಿತು. ಎಲ್ಲಾ ಪೂರ್ವಜರ ಚಿತ್ರಗಳು ಬಹಳ ಸುಂದರವಾಗಿವೆ, ಆದರೆ ನನ್ನ ಒಂದು ಕಣ್ಣು ಮತ್ತು ಒಂದು ಕಾಲು ಇಲ್ಲದಿರುವುದರಿಂದ ನನ್ನ ಚಿತ್ರ ಬಹಳ ವಿಕಾರವಾಗಿ ಕಾಣಬಹುದು ಎಂದು ಆತ ಯೋಚಿಸಿದನು. ನಾನು ಸತ್ತ ಮೇಲೆ ಅವರು ಎಂತಹ ಚಿತ್ರ ಬಿಡಿಸುತ್ತಾರೋ ಏನೋ, ಅದಕ್ಕಿಂತ ನಾನು ಬದುಕಿರುವಾಗಲೇ ಒಂದು ಸುಂದರ ಚಿತ್ರವನ್ನು ಬಿಡಿಸಿಕೊಳ್ಳುವುದು ಲೇಸು ಎಂದು ನಿರ್ಧರಿಸಿದನು. ರಾಜ್ಯದಲ್ಲಿ ಈ ಬಗ್ಗೆ ದೌಲತ್ತು ಅಂದರೆ ಘೋಷಣೆ ಮಾಡಲಾಯಿತು. ಯಾರು ರಾಜನ ಸುಂದರ ಚಿತ್ರವನ್ನು ಬಿಡಿಸುತ್ತಾರೋ ಅವರಿಗೆ ಭಾರೀ ಬಹುಮಾನ ನೀಡಲಾಗುವುದು ಎಂದು ತಿಳಿಸಲಾಯಿತು. ಅನೇಕ ಚಿತ್ರಕಾರರು ಬಂದರು, ಆದರೆ ರಾಜನನ್ನು ನೋಡಿದ ಕೂಡಲೇ ಅವರೆಲ್ಲರೂ ಯೋಚನೆಗೆ ಬಿದ್ದರು. ಒಂದು ಕಣ್ಣು ಮತ್ತು ಒಂದು ಕಾಲು ಇಲ್ಲದವನನ್ನು ಸುಂದರವಾಗಿ ಚಿತ್ರಿಸುವುದು ಹೇಗೆ? ಚಿತ್ರ ಸರಿಯಾಗಿ ಬರದಿದ್ದರೆ ರಾಜನಿಗೆ ಕೋಪ ಬಂದು ಶಿಕ್ಷೆ ನೀಡಬಹುದು ಎಂಬ ಭಯದಿಂದ ದೊಡ್ಡ ದೊಡ್ಡ ಚಿತ್ರಕಾರರು ಮುಂದೆ ಬರಲಿಲ್ಲ. ಆಗ ಒಬ್ಬ ಹುಡುಗ ಧೈರ್ಯ ಮಾಡಿ ಮುಂದೆ ಬಂದು, ಮಹಾರಾಜರೇ, ನಾನು ನಿಮ್ಮ ಚಿತ್ರವನ್ನು ಬಿಡಿಸುತ್ತೇನೆ, ನನಗೆ ಒಂದು ದಿನದ ಸಮಯ ಕೊಡಿ ಎಂದನು. ಇದನ್ನು ಕೇಳಿ ಎಲ್ಲರಿಗೂ ಆಶ್ಚರ್ಯವಾಯಿತು. ಮರುದಿನ ರಾಜನ ದರ್ಬಾರು ಕಿಕ್ಕಿರಿದು ತುಂಬಿತ್ತು. ಆ ಹುಡುಗ ಎಂತಹ ಚಿತ್ರ ತರುತ್ತಾನೆ ಎಂದು ನೋಡಲು ಜನ ಕಾತುರರಾಗಿದ್ದರು. ಹುಡುಗ ಚಿತ್ರವನ್ನು ತೋರಿಸಿದಾಗ ಎಲ್ಲರೂ ಬೆರಗಾದರು. ಜನ ಜೋರಾಗಿ ಚಪ್ಪಾಳೆ ತಟ್ಟತೊಡಗಿದರು. ರಾಜನು ಆ ಚಿತ್ರವನ್ನು ನೋಡಿ ಅತ್ಯಂತ ಸಂತೋಷದಿಂದ ಕುಣಿದಾಡಿದನು. ಇದು ಇಡೀ ಅರಮನೆಯಲ್ಲೇ ಅತ್ಯಂತ ಸುಂದರವಾದ ಚಿತ್ರ ಎಂದು ಹೊಗಳಿ ಹುಡುಗನಿಗೆ ಭಾರೀ ಬಹುಮಾನ ನೀಡಿದನು. ಚಿತ್ರ ಹೇಗಿತ್ತು ಗೊತ್ತೇ? ಆ ಹುಡುಗ ರಾಜನನ್ನೊಬ್ಬ ಕುದುರೆಯ ಮೇಲೆ ಕುಳಿತಿರುವಂತೆ ಚಿತ್ರಿಸಿದ್ದನು. ಕುದುರೆಯ ಮೇಲೆ ಕುಳಿತಿದ್ದರಿಂದ ರಾಜನ ಒಂದು ಕಾಲು ಮಾತ್ರ ಕಾಣಿಸುತ್ತಿತ್ತು. ಅಷ್ಟೇ ಅಲ್ಲದೆ ರಾಜನು ಬಿಲ್ಲುಗಾರನಂತೆ ಗುರಿಯನ್ನಿಡುತ್ತಿದ್ದನು. ಗುರಿ ಇಡುವಾಗ ಒಂದು ಕಣ್ಣನ್ನು ಮುಚ್ಚುವುದು ಸಹಜ. ಹಾಗಾಗಿ ಹುಡುಗನು ರಾಜನಿಗೆ ಇಲ್ಲದ ಆ ಕಣ್ಣನ್ನೇ ಮುಚ್ಚಿದ್ದಂತೆ ಚಿತ್ರಿಸಿದ್ದನು. ಈ ರೀತಿ ರಾಜನ ಅಂಗವೈಕಲ್ಯವನ್ನು ಅತ್ಯಂತ ಚತುರತೆಯಿಂದ ಮರೆಮಾಚಿ ಅವನನ್ನು ಒಬ್ಬ ಶೂರನಂತೆ ಚಿತ್ರಿಸಿದ್ದನು. ಕಥೆಯ ನೀತಿ: ಗೆಳೆಯರೇ, ಆ ಹುಡುಗನ ಮುಂದೆ ದೊಡ್ಡ ಸವಾಲಿತ್ತು ಮತ್ತು ಶಿಕ್ಷೆಯ ಭಯವೂ ಇತ್ತು. ಆದರೆ ಅವನು ತನ್ನ ಆಲೋಚನೆಯನ್ನು ಸಕಾರಾತ್ಮಕವಾಗಿ, ಅಂದರೆ ಪಾಸಿಟಿವ್ ಆಗಿ ಇಟ್ಟುಕೊಂಡನು. ಜೀವನದಲ್ಲಿ ನೀವು ಎಂತಹ ಸಂಕಷ್ಟದಲ್ಲಿದ್ದರೂ ಅಥವಾ ಎಂತಹ ಪರಿಸ್ಥಿತಿಯಲ್ಲಿದ್ದರೂ ನಿಮ್ಮ ಆಲೋಚನೆ ಮತ್ತು ಧೈರ್ಯವನ್ನು ಬಿಡದಿದ್ದರೆ ಖಂಡಿತವಾಗಿಯೂ ಆ ಸಮಸ್ಯೆಯಿಂದ ಹೊರಬರಬಹುದು. ಧನ್ಯವಾದಗಳು.